ಈಶಾನ್ಯ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಭಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್, ಜೊತೆಗೆ ಇದೇ ಏಪ್ರಿಲ್ 20ನೇ ತಾರೀಕಿಂದ 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಕೂಡ ಶುರು ಆಗ್ತಿದೆ. ಜ್ಯೋತಿಷ್ಯ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿ ಸ್ಟೇಜಲ್ಲೂ ಕೂಡ ನಮಗೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕ್ವಶನಿಗೆ ಆ ಜ್ಯೋತಿಷ್ಯದಲ್ಲಿ ಕಂಡುಕೊಳ್ಬೋದು, ಇದು ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಜೊತೆಗೆ ಈಗಲೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಗುರುಜಿ ಅವರ ಹತ್ರ ಮಾತಾಡ್ಬೋದು. ಏನು ನಿಮ್ಮ ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬೋದು. ಎಸ್ ಗುರುಜಿ, ಇವತ್ತು ಕಾಳಸರ್ಪ ದೋಷದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ. ಸೊ ಮೊದಲನೇದಾಗಿ ಸಾಕಷ್ಟು ಜನಕ್ಕೆ ಕೇಳಿದ್ದೀವಿ, ಕಾಳಸರ್ಪ ದೋಷ ಇದೆ, ಏನೂ ಆಗಲ್ಲ ಲೈಫಲ್ಲಿ, ಮದುವೆ ಆಗಲ್ಲ, ಹಣಕಾಸಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಪರಿಹಾರ ಅಂತ ತುಂಬ ಓಡಾಡ್ತಾ ಇರ್ತಾರೆ. ಏನು ಹಾಗೆ ಅಂದರೆ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಹೇಳ್ತಾ ಹೋಗೋದಾದ್ರೆ, ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಳಸರ್ಪ ಅನ್ನೋದು ಒಂದು ಪಾಯಿಂಟ್ ಹೇಗೆ ಬರುತ್ತೆ ಅಂತ ಫಸ್ಟು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಹುಟ್ಟಿರೋ ಟೈಮಲ್ಲಿ ಈ 9 ಗ್ರಹಗಳಲ್ಲಿ 7 ಗ್ರಹಗಳು ಈ ರಾಹು ಕೇತು ಆ್ಯಕ್ಸಿಸ್ ಅಂತ ನಾವೇನು ಕರಿತೀವಿ, ರಾಹು ಎಲ್ಲಿರುತ್ತೋ ಅಲ್ಲಿಂದ 7ನೇ ಮೇಲೆ ಕೇತು ಇರುತ್ತೆ. ಈ ರಾಹು ಕೇತುವಿನ ಒಂದು ಲೈನ್ ಮಾಡಿದ್ರೆ ಒಂದು ಬಲಗಡೆ ಸೈಡು ಗ್ರಹಗಳು ಬರುತ್ತೋ ಅಥವಾ ಎಡಗಡೆ ಸೈಡು, ಒಂದು ಕುಂಡಲಿ ಎಲ್ಲರಿಗೂ ಗೊತ್ತಿರುತ್ತೆ, 12 ಮನೆಗಳಿರ್ತಕ್ಕಂಥದ್ದು. ಆ 12 ಮನೆಗಳಲ್ಲಿ ರಾಹುಕೇತುನ ನಾವು ಯಾವುದಾದ್ರು ಪೊಸಿಷನಲ್ಲಿ ಹಾಕ್ಕೊಂಡ್ರೆ ಅದನ್ನು ಜಸ್ಟ್ ಒಂದು ಕುಂಡಲಿನ ನೋಡಿದ್ರೆ ಹೇಳ್ಬೋದು ಇದು ಕಾಳಸರ್ಪ ದೋಷ ಇದೆಯಾ ಅಥವಾ ಕಾಳಸರ್ಪ ಯೋಗ ಇದೆಯಾ ಅಂತಲೂ ಬರುತ್ತೆ. ನೋಡಿ, ಯೋಗದ ಬಗ್ಗೆ ಜಾಸ್ತಿ ಮಾತಾಡೋಲ್ಲ, ಬಟ್ ದೋಷದ ಬಗ್ಗೆ ಮಾತಾಡೋದು ವಾಡಿಕೆಯಲ್ಲಿದೆ. ಈ ಕಾಂಬಿನೇಷನಲ್ಲಿ ಬರ್ತಕ್ಕಂಥ ರಾಹುಕೇತು ಎಡಗಡೆ ಎಲ್ಲ ಗ್ರಹಗಳು ಬಂದರೆ ಎಲ್ಲನೂ ಲಗ್ನನ ಇಲ್ಲಿ ಲೆಕ್ಕ ತಗೊಳ್ಳೋದಿಲ್ಲ, ಗ್ರಹಗಳ ಒಂದು ಕೂಟ. ಹಾಗೆ ರಾಹುಕೇತು ಬಲಗಡೆ ಎಲ್ಲ ಗ್ರಹಗಳು ಕಾಣಿಸ್ತಾ ಇದೆ, ಒಂದು ಕಡೆ ಎಲ್ಲ ಫುಲ್ ಇದೆ, ಈ ಕಡೆ ಫುಲ್ ಇದೆ, ಒಂಥರ ಎಲ್ಲರನ್ನೂ ಕಬಳಿಸ್ಕೊಳ್ದಂಗೆ, ಎಲ್ಲರನ್ನೂ ಒಂದು 2 ಗ್ರಹಗಳು ಮುತ್ತಾಕ್ದಂಗೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕಾಳಸರ್ಪ ದೋಷ ಅಂತ ಕರೀತಾರೆ. ವೆರಿ ಸಿಂಪಲ್. ಯಾರ ಕುಂಡಲಿ ನೀವು ನೋಡಿದ್ರು ಕೂಡ ನೀವು ಭಾಳ ಸುಲಭವಾಗಿ ಹೇಳ್ಬೋದು ಇದು ಕಾಳಸರ್ಪ ಇದೆಯಾ ಇಲ್ವಾ ಅಂತ, ರಾಹುಕೇತುದಲ್ಲಿ ಎಲ್ಲ. ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಡೀಪ್ ಸ್ಟಡಿಗೆ ನಾವು ಹೋಗ್ಬಿಟ್ಟು ಕಾಳಸರ್ಪ ಇದೆಯೋ ಇಲ್ವೋ ಅಂತ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ, ರಾಹು ಇರ್ತಕ್ಕಂಥ ಸ್ಥಾನದಲ್ಲಿ ಮತ್ತು ಕೇತು ಇರ್ತಕ್ಕಂಥ ಸ್ಥಾನದಲ್ಲಿ ಕೂಡ ಗ್ರಹ ಇದ್ದರೆ, ರಾಹುವಿಂದ ಮುಂದೆ ಇದ್ದಾಗ ಅಥವಾ ಕೇತುವಿಂದ ಮುಂದೆ ಇದ್ದಾಗ ಅದು ಕಾಳಸರ್ಪ ಆಗುತ್ತೆ. ರಾಹುವಿನ ಹಿಂದೆ ಮತ್ತು ಕೇತುವಿನ ಹಿಂದೆ ಬಂದಾಗ ಅಲ್ಲಿ ಕಾಳಸರ್ಪ ಬರೋದಿಲ್ಲ. ಇದು ಪಾಯಿಂಟ್ 1. ಯಾಕೆ ಅಂದರೆ ಯಾವುದೇ ಜ್ಯೋತಿಷ್ಯ ತಗೊಂಡ್ರೂ ನಮಗೆ ವಿಜ್ಞಾನ ಮತ್ತು ಅದರಲ್ಲಿ ಗಣಿತ ಇದ್ದೇ ಇರುತ್ತೆ. ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಗಣಿತದಲ್ಲಿ ಲೆಕ್ಕಾಚಾರ ಮಾಡಬೇಕು ಅಂತಂದರೆ ಮನೆಗಳಲ್ಲೂ ಕೂಡ ನಾವು 0ಯಿಂದ 30 ಡಿಗ್ರಿ ಇರ್ತಕ್ಕಂಥದ್ದು, ಆ 30 ಡಿಗ್ರಿಯಲ್ಲಿ ಬರ್ತಕ್ಕಂಥ ರಾಹುವಿನ ಡಿಗ್ರಿ ಆಕಾಶದಲ್ಲಿ ಮತ್ತು ಕೇತುವಿನ ಡಿಗ್ರಿ ಆಕಾಶದಲ್ಲಿ, ಮತ್ತು ಇತರೆ ಗ್ರಹಗಳು ರಾಹುವಿನ ದಾಟಿದೆಯಾ ಡಿಗ್ರಿ ವೈಸು, ಅಥವಾ ರಾಹುವಿಂದ ಹಿಂದೆ ಉಳಿದಿದೆಯಾ, ಅಥವಾ ಕೇತುವಿಂದ ದಾಟಿದೆಯಾ ಆ 30 ಡಿಗ್ರಿಲಿ ಇರ್ತಕ್ಕಂಥ ಕೇತುವಿನ ಡಿಗ್ರಿಯಲ್ಲಿ, ಅಥವಾ ಕೇತು ಇರ್ತಕ್ಕಂಥ ಡಿಗ್ರಿಯಿಂದ ಹಿಂದೆ ಇದೆಯಾ, ಇವೆರಡನ್ನೂ ಕೂಡ ನಾವು ಕೂಲಂಕುಷವಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಅರಿವಾಗುತ್ತೆ ಕಾಳಸರ್ಪ ಇದೆಯಾ ಅಂತ. ಈ ಒಂದು ಕಾಳಸರ್ಪದ ಒಂದು ವಿಚಾರ ಬಂದಾಗ ಎಲ್ಲ ಕಾಳಸರ್ಪನೂ ಕೂಡ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದಿಲ್ಲ. ಒಟ್ಟು 12 ಕಾಳಸರ್ಪ ಇದೆ, 12 ರೀತಿಯ ಕಾಳಸರ್ಪ ಇದೆ. ಲಗ್ನದಿಂದ 2ನೇ ಮನೆಯಿಂದ, 3ನೇ ಮನೆಯಿಂದ, 4ನೇ ಮನೆಯಿಂದ, ಲಗ್ನದಲ್ಲಿ ರಾಹು ಇದ್ದರೆ ಅದು ಯಾವ ರೀತಿಯ ಕಾಳಸರ್ಪ, ಲಗ್ನದಿಂದ 2ನೇ ಮನೆಯಲ್ಲಿದ್ದರೆ, 3ನೇ ಮನೆಯಲ್ಲಿದ್ದರೆ, 4ನೇ ಮನೆಯಲ್ಲಿದ್ದರೆ ಅಂಥೇಳಿ 12 ಮನೆಗಳಲ್ಲೂ ಕೂಡ ರಾಹುಕೇತುಗಳ ಒಂದು 12 ಸರ್ಪಗಳು, 12 ರೀತಿಯ ಒಂದು ರೀತಿಯ ಕಾಳಸರ್ಪದಕ್ಕೆ ಒಂದೊಂದು ಹೆಸರು ಕೊಡ್ತಾ ಬಂದರು. ಕಾರ್ಕೋಟಕ ಕಾಳಸರ್ಪ,
ಕಾಳಭೈರವ ಕಾಳಸರ್ಪ, ವಿಷಕೋಟಕ ಕಾಳಸರ್ಪ, ಅನಂತ ಕಾಳಸರ್ಪ, ಆ ರೀತಿ ಕಂಬಳ ಕಾಳಸರ್ಪ, ಬೇಕಾದಷ್ಟು 12 ಹೆಸರುಗಳು ಕೊಟ್ಟರು. ಇದು ಐಡೆಂಟಿಫಿಕೇಷನ್ಗೆ ಅಷ್ಟೇ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾಳಸರ್ಪದಲ್ಲಿ ಎಲ್ಲಿ ದೋಷ ಬರುತ್ತೆ ಅನ್ನೋದು ನಾವು ಜಾತಕದಲ್ಲಿ ಇನ್ನು 3ನೇ ಲೆವೆಲ್ಗೆ ಹೋಗ್ತೀವಿ. 3ನೇ ಲೆವೆಲಲ್ಲಿ ಲಗ್ನದಿಂದ ರಾಹು 2ನೇ ಮನೇಲಿದ್ದರೆ ಈ ರೀತಿ ಕಾಳಸರ್ಪ ಬಂದ ಆದಮೇಲೆ ನಾನು ಹೇಳಿದ್ದು. ಕಾಳಸರ್ಪ ಬಂದಿಲ್ಲ ಅಂದರೆ ಬೇರೆ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ಕಾಳಸರ್ಪನ ಇರಲ್ಲ. ಲಗ್ನದಿಂದ 2ನೇ ಮನೆ ರಾಹು ಇದ್ದಾಗ, ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇದ್ದಾಗ, ಲಗ್ನದಿಂದ 8ನೇ ಮನೇಲಿ ರಾಹು ಇದ್ದಾಗ, ಹಾಗೆ ಲಗ್ನದಿಂದ 12ನೇ ಮನೇಲಿ ರಾಹು ಇದ್ದಾಗ ಅದು ಸರ್ಪದೋಷ ಅಂತ ಬರುತ್ತೆ. ಸರ್ಪದೋಷ ಏನು ಮಾಡುತ್ತೆ ಅಂತಂದರೆ, ಯಾವುದೇ ಮನೇಲಿ ಕೂತ್ಕೊಂಡ್ರೆ ಆ ಗ್ರಹದ ಕಾರಕತ್ವದ ಮೇಲೆ ಫಲಗಳನ್ನು ಕೊಡುತ್ತೆ. 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ ರಾಹುವಿಗೆ. 2ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಇದ್ದಾಗ ಮೊಟ್ಟ ಮೊದಲು ನಮ್ಮದು ಏನಾಗುತ್ತೆ ಅಂತಂದರೆ ಮದುವೆ ಎಲ್ಲ ಆಗುತ್ತೆ, ಆದರೆ ಸಂತಾನ ಆಗದೇ ಇರತಕ್ಕಂಥ ಸಾಧ್ಯತೆ, ಅಥವಾ ಮದುವೆಗೇ ಒಂದು ರೀತಿ ಸಮಸ್ಯೆ ಆಗ್ತಕ್ಕಂಥದ್ದು. ಯಾವುದಕ್ಕೊಂಡು ತೋರಿಸಿದ್ರೂ ಕೂಡ ಸೆಟ್ ಆಗ್ತಾಯಿಲ್ಲ. ಯಾಕೆಂದರೆ 2ನೇ ಮನೆ ನಮಗೆ ಉತ್ತಮ ಸ್ಥಾನವೇ ಮದುವೆಗೆ, ಆದರೆ ರಾಹುವಿನ ಕಾರಕತ್ವ ಮದುವೆನ ಸ್ವಲ್ಪ ಕಹಿ ಮಾಡ್ತಕ್ಕಂಥದ್ದು. 2ನೇ ಮನೆ ನಮಗೆ ಹಣದ ಮನೆ, ಹಣದ ಮೂಲ. ರಾಹು 2ನೇ ಮನೆಯಲ್ಲಿದ್ದು ಕಾಳಸರ್ಪ ಏನಾರು ಆಗಿದ್ದರೆ ಸಿಕ್ಕಾಪಟ್ಟೆ ದುಡ್ಡು ಬಂದುಬಿಡುತ್ತೆ. ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ದುಡ್ಡು ಬಂದುಬಿಡುತ್ತೆ. ಬಟ್ ಅದೇ ಥರ ರಾಹುವಿನ ಕಾರಕತ್ವ ಏನು ಮಾಡುತ್ತೆ, ಅದರಲ್ಲಿ ಏನಾದರೂ ಆ ಕಾರಕತ್ವದಲ್ಲಿ ಸ್ವಲ್ಪ ಇಂಡೈರೆಕ್ಟಾಗಿ 5ನೇ ಮನೆ, 8ನೇ ಮನೆ, 12ನೇ ಮನೆ ಸೂಚ್ಯಾಂಕ ಸ್ವಲ್ಪ ತೋರಿಸಿದ್ರೆ, ಅದ್ರ ಜೊತೆಗೆ 2ನೇ ಮನೆ ಜೊತೆ 5ನೇ ಮನೆ, 8ನೇ ಮನೆ, 12ನೇ ಮನೆ ತೋರಿಸಿದಾಗ ಬಂದಿರತಕ್ಕಂಥ ದುಡ್ಡು ಯಾರಿಗೋ ಕೊಟ್ಟು, ಕೆಲವೊಂದು ಸತಿ ಏನಾಗುತ್ತೆ, ಯಾರ್ದೋ ಏನೋ ಸೈಟ್ ಮಾರ್ತೀವಿ, ಸೈಟ್ ಮಾರಿದ ತಕ್ಷಣ ಒಂದು 3-4 ಕೋಟಿ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಈ ರಾಹುವಿನ ಪ್ರಭಾವ ಏನಾದ್ರು ಇದ್ದಾಗ ಕಾಳಸರ್ಪ ಯಾರೋ ಬರ್ತಾರೆ, ಈಗ ಮಾರಿದ್ಯಾ, ನನಗೊಂದು 50 ಲಕ್ಷ 60 ಲಕ್ಷ ಕೊಡು, ತಲೆ ಕೆಡಿಸ್ಕೊಬೇಡ, ಅದಕ್ಕೆ ನಾನು ಬಡ್ಡಿ ಕೊಡ್ತಾ ಹೋಗ್ತೀನಿ ಅಂತ. ಇವರು ಆಸೆಗೆ ಇರಲಿ ಬಿಡು ಅಂತ ಆಸೆಗೆ ಅದನ್ನು ಸೇಫ್ ಮಾಡ್ದಲೆ, ಒಂದು ಬ್ಯಾಂಕಲ್ಲಿ ಇಡ್ದಲೆ ಅಥವಾ ಇನ್ನೊಂದು ಕಡೆ ಸೈಟ್ ತೊಗೊಳ್ದಲೆ ಏನು ಮಾಡ್ತಾರೆ, ಯಾರೋ ಒಬ್ಬರು ಕೊಡ್ತಾರೆ. ಈ ರಾಹುವಿನ ಕೆಲಸ, ಆ ಕಾರಕತ್ವ ಕೆಟ್ಟದ್ದು. ಏನಾಗುತ್ತೆ, ಯಾರಿಗೋ ಕೊಡ್ತಾರೆ, ಒಂದು 6 ತಿಂಗಳು ಬಡ್ಡಿ ಕೊಡ್ತಾರೆ ಸಖತ್ತಾಗಿ, 7ನೇ ತಿಂಗಳಿಂದ ಕೈ ಎತ್ತಾರೆ. ನೀವೇನು ಮಾಡಿದ್ರೂ ಕೂಡ 3 ವರ್ಷ ಅಲ್ಲ, 5 ವರ್ಷ ಅಲ್ಲ, 6 ವರ್ಷ ಅಲ್ಲ, 10 ವರ್ಷ ಅಲ್ಲ, ಅದು ದುಡ್ಡು ಬರೋದೇ ಇಲ್ಲ. ಇದನ್ನು ನಾವು ಕಾಳಸರ್ಪ 2ನೇ ಮನೆಯ ದೋಷ ಅಂತ ನಾವು ಕರಿತೀವಿ. ಓಕೆ ಗುರುಜಿ, ಮುಂದುವರ್ಸೋಣ. ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಇದು ಮೈಸೂರಿಂದ ಕರೆ ಮಾಡ್ತಾ ಇರೋದು, ಯೋಗೇಶ್ ಅಂತ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 2ನೇ ತಾರೀಕು ಹಾಂ, 2ನೇ ತಾರೀಕು 5ನೇ ತಿಂಗಳು ಓಕೆ. 1962 ಮೇಡಮ್. 62. ಹುಟ್ಟಿದ ಸಮಯ? ಬೆಳಿಗ್ಗೆ 5:56 ಮೇಡಮ್. ಓಕೆ. ಹುಟ್ಟಿದ ಊರು? ಮೈಸೂರು ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ. ನನಗೂ ನನ್ನ ಮಗಳಿಗೂ ಆಗ್ತಾ ಇಲ್ಲ ಮೇಡಮ್, ಸ್ವಲ್ಪ ಅದು ಏನಕ್ಕೆ ಅಂತ ನೋಡಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನನಗೂ ನನ್ನ ಮಗಳಿಗೂ ಆಗ್ತಾ ಇಲ್ಲ, ಅವಳು ಬೇರೆ ಯಾರನ್ನ ಲವ್ ಮಾಡ್ಕೊಂಡು ಹೊರಟೋಗೋಳೆ, ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನು ಏನಿದೆ ಅಂತ ಹೇಳ್ಬೇಕಾಯ್ತು ಸರ್. ಈಗ ನಿಮಗೆ 62 ವರ್ಷ, ನಿಮಗೂ ನಿಮ್ಮ ಮಗಳಿಗೂ ಆಗ್ತಾ ಇಲ್ಲ ಅಂತಂದರೆ, ಲವ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಅವರ ಇಚ್ಛೆ ಪ್ರಕಾರ ಹೋಗಿದ್ದಾರೆ, ಕರೆಕ್ಟಾ? ಆಕ್ಚುಲಿ ಅವಳಿಗೋಸ್ಕರ ಮನೆ ಎಲ್ಲ ಕಟ್ಟಿದ್ವಿ, ಅವಳು ನಮ್ ಕೈ ಬಿಟ್ಟು ಹೊರಟೋಗೋಳೆ, ಅದಕ್ಕೋಸ್ಕರ ಅದನ್ನ ಕೇಳ್ತಾ ಇದ್ದೀನಿ ಸರ್. ಅವ್ರಿಗೆ ನಿಮ್ಮ ಮನೆಗಿನ ಹೆಚ್ಚಾಗಿ ಅವರ ಗಂಡನ ಮೇಲೆ ಆಸಕ್ತಿ ಜಾಸ್ತಿ ಇದೆ, ನಿಮ್ಮ ಮನೆ ಮೇಲೆ ಆಸಕ್ತಿ ಕಮ್ಮಿ, ಅದಕ್ಕೆ ಹೊರಟೋಗಿದ್ದಾರೆ. ಈಗ ಮದುವೆ ಆಗೋಗಿದೆಯಾ? ಅಲ್ಲ, ಅವಳು ಕೇಳಿದೆ ಹೊರಟೋಗೋಳೆ ಸರ್. ಅದು ಹೋಗೋರು ಯಾರು ಹೇಳಲ್ಲ ಸರ್, ಹೋಗೋರು ಯಾರು ಹೇಳ್ತಾರ ನಾನು ಹೋಗ್ತಾ ಇದ್ದೀನಿ. ಅದೇ ನನ್ನ ಜಾತಕದಲ್ಲಿ ನನ್ನ ಮಗಳ ವಿಷಯದಲ್ಲಿ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳ್ತಾ ಇದ್ವಿ ಸರ್. ಸೊ ನಿಮ್ಮ ಜಾತಕದಲ್ಲಿ ನಿಮ್ಮ ಮಗಳು ಹೆಂಗ್ ಓಡೋಗ್ತಾರೆ, ಯಾವ ಥರ ಓಡೋಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು ಜ್ಯೋತಿಷ್ಯದಲ್ಲಿ ಇಲ್ಲ ಸರ್.
ಆ್ಯಕ್ಚುಲಿ ಸರಿ ಸರ್. ಯಾರಾದರೂ ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಈ ಕಳ್ಳ ಜ್ಯೋತಿಷಿಗಳು ಸುಳ್ಳು ಸುದ್ದಿನೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಜಾತಕದಲ್ಲಿ ಮಗು ಹುಟ್ಟೋದು ನೋಡ್ಬೋದು, ಹಾ ವ್ಯಾಜ್ಯವನ್ನು ನೋಡ್ಬೋದು, ಬಟ್ ವ್ಯಾಜ್ಯ ಮಗಳಿಂದನೇ ಆಗುತ್ತೋ ಮಗನಿಂದ ಆಗುತ್ತೋ ಪಕ್ಕದ ಮನೆಯಿಂದ ಆಗುತ್ತೋ ಬರಲ್ಲ, ಗೊತ್ತಾಗಲ್ಲ. ಬಾಧೆ ಅಂತ ಬರ್ತಕ್ಕಂಥದ್ದು, ಬಾಧೆ ಯಾವುದರಿಂದ ಬೇಕಾದ್ರೂ ಆಗ್ಬೋದು, ಮಗಳಿಂದನೇ ಆಗ್ಬೋದು ಮಗನಿಂದನೇ ಆಗ್ಬೋದು, ಬಾಧೆ ಮಾತ್ರ ನೋಡ್ತೀವಿ ನಾವು ಅಷ್ಟೇ. ಈಗ ಬಾಧೆಯಲ್ಲಿದ್ದಾರೆ, ಮಂಗಳನಲ್ಲಿ 12ನೇ ಮನೆ ಇದೆ. ಸರಿ ಸರ್. ಮಕ್ಕಳಿಂದ ನಮಗೆ ಸಮಸ್ಯೆ ತೊಂದರೆ ಅಂದರೆ ಅಲ್ಲಿ ನಮಗೆ 4ನೇ ಮನೆ ಯಾರು ಬರಬೇಕು, ಅಲ್ಲಿ 4ನೇ ಮನೆ ತೋರಿಸೋದಿಲ್ಲ, ಹೆಚ್ಚಾಗಿ 12ನೇ ಮನೆ ತೋರಿಸುತ್ತಾ ಒಂದು ರೀತಿ ಬಾಧೆ. ಇಲ್ಲಿ ಮಂಗಳನ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಮಂಗಳ 12ನೇ ಮನೆಯಲ್ಲಿರೋದ್ರಿಂದ ತೊಗರಿ ಬೇಳೆಯನ್ನು ದಾನ ಮಾಡಿ, ಪಾಯಿಂಟ್ ನಂಬರ್ 1. ಎರಡನೇ ವಿಚಾರ, ನಿಮ್ಮ ಕುಟುಂಬದಿಂದ ಅವರು ನಿಮ್ಮ ಆ ಒಂದು ಸಾಂಕೇತಿಕವಾಗಿ ನಾವು ನೋಡಬೇಕು ಅಂದರೆ 8 ಮುಖದ ರುದ್ರಾಕ್ಷಿ ಹಾಕಿ, ಕಾಲಕ್ರಮೇಣ ನಿಮ್ಮ ಮಗಳು ನಿಮ್ಮ ಹತ್ರ ಬಂದೇ ಬರ್ತಾರೆ. ಯಾಕೆಂದರೆ ಅಲ್ಲಿ ಕುಟುಂಬ ಸ್ಥಾನವನ್ನು ನಾವು ನೋಡಿದಾಗ 2 ಮತ್ತು 4 ಕುಟುಂಬ ಬಂದೇ ಬರುತ್ತೆ, ವೈಮನಸ್ಸೇ ಇರುತ್ತೆ, ಆದರೆ ಕುಟುಂಬ ಸ್ಥಾನದಲ್ಲಿ ಹಾಗೇ ಆಗುತ್ತೆ. ಓಕೆ, ತಲೆ ಕೆಡಿಸ್ಕೊಬೇಡಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇರಳದಿಂದ ಗದಗ ಮೇಡಮ್, ನಮ್ದು ಕೇರಳದಿಂದ ಮಾತಾಡ್ತಾ ಇದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹೇಳಿ. ವಿಡಿ ಕುಲಕರ್ಣಿ ನನ್ನ ಹೆಸರು ಮೇಡಮ್. ಗುರುಗಳ ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಹಾ, ಹಲೋ, ಹೇಳಿ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 13/7/51 ಮೇಡಮ್. 13/7/51. ಹುಟ್ಟಿದ ಸಮಯ? ಸಮಯ ಬೆಳಿಗ್ಗೆ 8 ಗಂಟೆ ಮೇಡಮ್. 8 ಗಂಟೆ. ಹುಟ್ಟಿದ ಊರು? ಹುಟ್ಟಿದ ಊರು ಆಂಧ್ರ, ಕರ್ನೂಲ್ ಜಿಲ್ಲಾ ಮೇಡಮ್. ಕರ್ನೂಲ್. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಓಕೆ, ಧನ್ಯವಾದಗಳು ಮೇಡಮ್. ನಮಸ್ತೆ ಹೇಳಿ. ಸರ್. ನಮಸ್ಕಾರ, ಹೇಳಿ. 2019ರಿಂದ ಕೇತು ದಶೆ ನಡೀತಾ ಇದೆ. ಇದೆ ಗುರುಗಳೇ, ಏನು ಮಾಡಕ್ಕಾಗಿಲ್ಲ, ಯಾರ ಹತ್ರ ಕೇಳಿಲ್ಲ, ಏನು ಮಾಡಿಲ್ಲ. ಏನೋ ಇವತ್ತು ಮನಸ್ಸು ತಿಳಿತು, ತಮಗೆ ಫೋನ್ ಮಾಡಿದ್ದೇನೆ. ಮೊದಲು ಫೋನ್ ಇವತ್ತು ನನಗೆ ಸಿಕ್ಕಿದೆ, 2ನೇ ತರ. ಧನ್ಯವಾದಗಳು, ಸಂತೋಷನೂ ಆಗಿದೆ. ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಸರ್. ಆರಾಮಾಗಿ ವಾಕಿಂಗ್ ಮಾಡ್ಕೊಂಡಿರಿ ಸರ್. ಏನು ಮಾಡ್ಬೇಕು? 74ರಲ್ಲಿ ಏನು ಸರ್ ಬಾಪುಟ ಇಲ್ಲ, ಬಾರಿ 74ನೇ ವಯಸ್ಸಲ್ಲಿ ನಾನು ಏನು ಹೇಳೋಣ ನಾವು? ಹಾಂ, ಏನು ಹೇಳೋಣ? ಈಗೆಲ್ಲ ದೇಶದಲ್ಲಿ 74ಅಲ್ಲಿ ಇರೋರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಹಾಂ, ಟ್ರಂಪ್ 74 ಯುದ್ಧ ಮಾಡ್ತಾ ಇದ್ದಾರೆ. ಅವ್ರ ನೆತನ್ಯಾಹು 74 ಆಗಿದೆ, ಯುದ್ಧ ಮಾಡ್ತಾ ಇದ್ದಾರೆ. ನಮ್ಮ ಮೋದಿಯವ್ರಿಗೂ 74 ಇದೆ, ನಿಲ್ಲಿಸಿ ಅಂತ ಇದ್ದಾರೆ. ಇನ್ಯಾರೋ ಇನ್ನೊಬ್ರು ಎಲ್ಲ 70ರವರೆಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ನಾವೇನು ಹೇಳೋಣ ನಿಮಗೆ ಈ ವಯಸ್ಸಲ್ಲಿ? ಶುಕ್ರದಶ ನಡೀತಾ ಇದೆ ಮುಂದೆ 2026ರಲ್ಲಿ ಶುಕ್ರದಶ ಬರ್ತಾ ಇದೆ. 1ನೇ ಮನೆ, 2ನೇ ಮನೆ, 4ನೇ ಮನೆ, 11ನೇ ಮನೆ. ಆರೋಗ್ಯ ತುಂಬ ಚೆನ್ನಾಗಿದೆ, ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ವಲ್ಪ ಧ್ಯಾನವನ್ನು ಮಾಡ್ತಾ ಅಲ್ಲಿ ಹಲೋ ಏನೋ ಹೇಳಿದ್ರು ಅವರು. ಧ್ಯಾನವನ್ನು ಮಾಡಿ. ಹಾಗೆ ಒಂದು ಸಜೆಷನ್ ಬಂದ್ಬಿಟ್ಟು 2, 7, 8 ಬಂದಿರತಕ್ಕಂಥ ಶನಿಯ ಪ್ರಭಾವ ಶುಕ್ರನಲ್ಲಿ ಬಂದಿರೋದ್ರಿಂದ ಮೊದಲು 7 ಮುಖದ ರುದ್ರಾಕ್ಷಿ ಫಸ್ಟ್ ಹಾಕ್ಕೊಳ್ಳಿ, ಮನಸ್ಥಿತಿ ನೆಮ್ಮದಿಯಾಗಿರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ,
ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಜ್ಯೋತಿ ಅಂತ ಉಡುಪಿಯಿಂದ ಕರೆ ಮಾಡ್ತೀವಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಇದು ಪ್ರಶ್ನಾಶಾಸ್ತ್ರ ಹೇಳಿ. 1 ರಿಂದ 249 ಒಂದು ಸಂಖ್ಯೆ. 3. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ಅದು ನಮ್ದು ಮನೆ ಬಗ್ಗೆ ಕೇಳ್ಬೇಕು. ಟೌನ್ ಪ್ಲಾನಿಂಗ್ ಅಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅದು ಈಗ ಮನೆ ಸ್ಟಾರ್ಟ್ ಆಗಿ ಆಯ್ತು ಅಂದ್ರೆ ಸ್ವಲ್ಪ ಕೆಲಸ ಆಗಿದೆ. ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗ್ಲಿಲ್ಲ. ಅದು ಈಗ ತೊಂದರೆ ಆಗ್ತಾ ಇದೆ ನಿಮ್ಗೆ. ಹಲೋ, ಏನೂ ಇಲ್ಲ. ಇಲ್ಲಿ 12ನೇ ಮನೆ ಬಂದಿದೆ ಅಂತಂದರೆ ದುಡ್ಡು ಖರ್ಚು ಮಾಡಬೇಕು ಅಂತ ಅಷ್ಟೇ. ಪ್ಲ್ಯಾನಿಂಗ್ ಬರಬೇಕು ಅಂತಂದರೆ ಅಲ್ಲಿ ಹೋಗಿ ಕೈ ಕಾಲು ಹಿಡಿದು ನೀವೇನು ಹೇಳಿದ್ದು ಪ್ಲ್ಯಾನಿಂಗ್ ಬರ್ತಾ ಇಲ್ಲ, ಟೌನ್ ಪ್ಲ್ಯಾನಿಂಗ್ ಬರ್ತಾ ಇಲ್ಲ ಅಂತನಾ? ಹೌದೌದು. ಅದು ಇನ್ನೂ 1 ವಾರ ಆಗುತ್ತೆ, 10 ದಿನ ಆಗುತ್ತೆ ಅಂತ ಮುಂದೆ ಹಾಕ್ತಾ ಇದ್ದಾರೆ. ದುಡ್ಡು ಕೊಟ್ರಾ? ದುಡ್ಡು ಏನು ಕೇಳಿದ್ರೆ ಅವ್ರು ಏನು ಹೇಳ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗದು ಬೇಕಾಗಿದೆ. 12ನೇ ಮನೆ ಅಂದರೆ ಇಲ್ಲಿ ದುಡ್ಡಿನ ವ್ಯಯ. ಶನಿಯ ವಿಚಾರದಲ್ಲಿ, ಶುಕ್ರನ ವಿಚಾರದಲ್ಲೂ ಕೂಡ 12 ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ದುಡ್ಡು ಕೊಟ್ಟರೆ ಆಗುತ್ತೆ. ಸೊ ಸದ್ಯಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಶನಿವಾರ, ಹಾಗೆ ಮೊಸರನ್ನು ದಾನ ಮಾಡಿ, ಹಸಿರು ಕಲರ್ ದಾರವನ್ನು ಕಟ್ಕೊಳ್ಳಿ, ಕೆಲಸಗಳು ಆಗುತ್ತೆ. ಕೈಲಾಸ ಯಂತ್ರವನ್ನು ಸ್ಥಾಪನೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವಾಗ ನೀವು ದೋಷದ ಬಗ್ಗೆ ಹೇಳಿದ್ರಿ, ಪರಿಹಾರ ಅಂತ ಹೇಳ್ತಾರಲ್ಲ ಮಾಡಿಸೋಕ್ಕೆ, ಅದು ಆ ದೋಷಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿ ಹೋಗುತ್ತಾ? ಈಗ 6ನೇ ಮನೆಯಲ್ಲಿ ರಾಹು ಕೂತ್ಕೊಂಡಾಗ ವೃತ್ತಿಯಲ್ಲಿ ಸಮಸ್ಯೆ ಅಂತ ನಾವು ಹೇಳ್ತೀವಿ. ಹಾಗೆ 8ನೇ ಮನೇಲಿ ಕೂತ್ಕೊಂಡಾಗ ಆಕ್ಸಿಡೆಂಟ್ಗಳಾಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಹಾಗೆ 12ನೇ ಮೇಲೆ ಕೂತ್ಕೊಂಡಾಗ ಅಲ್ಲಿ ನಮಗೆ ಎಲ್ಲ ಲಾಸ್ ಆಗ್ತಕ್ಕಂಥದ್ದು, ಮನೆಯಿಂದ ಲಾಸು, ಕೊಟ್ಟಿರೋ ದುಡ್ಡು ಕೂಡ ಲಾಸ್ ಆಗ್ತಕ್ಕಂಥದ್ದು. ಈ 4 ಮನೆಯಲ್ಲಿ ರಾಹು ಕೂತ್ಕೊಂಡಾಗ ಕಾಳಸರ್ಪ ಅಂತ ಹೇಳ್ತೀವಿ. ಇದಕ್ಕೆ ನಿವಾರಣೆ ಅನೇಕ ವಿಧದಲ್ಲಿದೆ. ಪೂಜೆ ಪುನಸ್ಕಾರಗಳು ನಮಗೆ ತಾತ್ಕಾಲಿಕವಾಗಿರ್ತಕ್ಕಂಥ ನಿವಾರಣೆ ಆಗ್ಬೋದು. ಇವಾಗೇನೋ ಹೋದ್ವಿ, ಮಾಡಿಸ್ಕೊಂಡ್ವಿ, ಕುಕ್ಕೆಗೆ ಹೋದ್ವಿ, ಅಲ್ಲಿ ಮಾಡಿಸ್ಕೊಂಡು ಅದು ತಾತ್ಕಾಲಿಕ ಅಷ್ಟೇ. ಪರ್ಮನೆಂಟಾಗಿ ಮಾಡಬೇಕು ಅಂತಂದರೆ ಅನೇಕ ವಿಧಿವಿಧಾನಗಳಿದೆ. ಅದರಲ್ಲಿ ಮೊದಲನೇದು ರುದ್ರಾಕ್ಷಿಯನ್ನು ಹಾಕ್ಕೊಳ್ತಕ್ಕಂಥದ್ದು. ಯಾವಾಗ ನಾವು 8 ಮುಖ ಮತ್ತು 9 ಮುಖದ್ದು ರುದ್ರಾಕ್ಷಿ ಸೇರಿಸಿ ಹಾಕ್ಕೊಳ್ತೀವಿ, ರುದ್ರಾಕ್ಷಿ ಯಾವಾಗಲೂ ಕೂಡ ನೆಗೆಟಿವಿಟಿನ ಜನ್ರೇಟ್ ಮಾಡಲ್ಲ. ಜಾತಕದಲ್ಲಿರ್ತಕ್ಕಂಥ ಯಾವುದೇ ಗ್ರಹ 12ನೇ ಮನೆ ನಾವು ರುದ್ರಾಕ್ಷಿ ಹಾಕ್ಕೊಂಡ್ರೂ ಕೂಡ ನೆಗೆಟಿವಿಟಿ ಜನ್ರೇಟ್ ಮಾಡೋಕ್ಕಾಗಲ್ಲ. ಅದು 12ನೇ ಮನೆಯಲ್ಲಿರ್ತಕ್ಕಂಥ ಶುಭವನ್ನಾಗಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಶುಭ ಇರ್ತಕ್ಕಂಥದ್ದು. 12ನೇ ಮನೆ ವ್ಯಯ ಅಂತಂದರೆ ಎಲ್ಲ ವ್ಯಯ ಅಲ್ಲ. 12ನೇ ಮನೆ ನಮಗೆ ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. 12ನೇ ಮನೆ ನಮಗೆ ಆರೋಗ್ಯದಲ್ಲಿ ಬೇಕಾಗಿರ್ತಕ್ಕಂಥ ಒಳ್ಳೆ ಶುಭವಾಗಿರ್ತಕ್ಕಂಥ ನಿದ್ದೆ ಕೊಡುತ್ತೆ. ಅಥವಾ 12ನೇ ಮನೆ ವಿದೇಶಕ್ಕೆ ಹೋಗೋಕ್ಕೆ ಕೊಡುತ್ತೆ. ಅಥವಾ 12ನೇ ಮನೆ ನಮಗೆ ಬಹುರಾಷ್ಟ್ರೀಯ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಏನು ಹೇಳ್ತೀವಿ, ಅದು ಕೊಡ್ತಕ್ಕಂಥದ್ದು. ಸೊ ಆ ಕಾರಣದಿಂದ ರುದ್ರಾಕ್ಷಿ ಯಾವಾಗಲೂ ಸೇಫ್. ಯಾವಾಗ 8 ಮುಖ ಮತ್ತು 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ತೀವಿ, ಲೈಫ್ ಲಾಂಗ್ ಕಾಳಸರ್ಪ ಏನಾದ್ರು ಇತ್ತು ಅಂತಂದರೆ ಎಫೆಕ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಭಾಳಷ್ಟು ಕಮ್ಮಿ ಆಗುತ್ತೆ. ಪೂಜೆ ಪುನಸ್ಕಾರಗಳು ಒಂದು ವೈಬ್ರೇಷನ್ ಇದ್ದಂಗೆ. ಹೋಮ ಮಾಡಿದಾಗ ನಮಗೆ ಆ ಬಿಸಿ
1 ದಿವಸ 2 ದಿವಸ 3 ದಿವಸ, ಆಮೇಲೆ ಬಿಸಿ ಎಲ್ಲ ತಣ್ಣಗಾಗಿ ಬೇರೆ ವಾತಾವರಣದ ಆಕ್ಸಿಜನ್ ಮಿಕ್ಸ್ ಆಗಿ ಕಮ್ಮಿ ಆಗುತ್ತೆ. ಸೊ ಆ ಸಕಾರಾತ್ಮಕವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಬೇಗ ಹೊಟ್ಟೋಗುತ್ತೆ ಪೂಜೆ. ಅದಕ್ಕೆ ನಿತ್ಯ ಪೂಜೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರ ಏನಕ್ಕೆ ಎದ್ದಿದ ತಕ್ಷಣ ನಾವು ದಿನಾ ನಮಸ್ಕಾರ ಮಾಡಬೇಕು ಅಂತಂದರೆ ನಿತ್ಯ ಫ್ರೀಕ್ವೆನ್ಸಿನ ಪಾಸಿಟಿವ್ ಆಗಿಟ್ಟಿರೋಕ್ಕಷ್ಟೇ ನಿತ್ಯ ಪೂಜೆ ಕೈಕರ್ಯಗಳು ಅಂತ ಹೇಳ್ತೀವಿ. ಯಾವಾಗ ನಾವು ಪೂಜೆನ ನಾವು ಸ್ಲೋ ಮಾಡಿಬಿಡ್ತೀವಿ ಆವಾಗ ನಮಗೆ ಪ್ರೊಟೆಕ್ಟಿವ್ ಲೇಯರ್ ಅನ್ನೋದು ಹುಟ್ಟೋಗುತ್ತೆ. ಅದೇ ರೀತಿ ಕಾಳಸರ್ಪನೂ ಕೂಡ ಪೂಜೆ ಪುನಸ್ಕಾರಗಳು ಹೋಮ ನೀವು ಏನೇ ಮಾಡಿಸಿದ್ರು ಕೂಡ ಅದು ತಾತ್ಕಾಲಿಕವೇ. ಪರ್ಮನೆಂಟಾಗಿ ನಿಮ್ಗೆ ಏನಾದ್ರು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಂತ್ರ ರಚನೆ ಏನಾದ್ರು ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೈಲಾಶ ಯಂತ್ರ ರಚನೆ ಮಾಡಬೇಕು, ಅಥವಾ ಕಾಳಸರ್ಪ ಯಂತ್ರ ಅಂತ ಬರ್ತಕ್ಕಂಥದ್ದು, ಅದು ನಿತ್ಯವಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ನಮಸ್ಕಾರರು ಮಾಡ್ತಾ ಇರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಈ ಕಾಳಸರ್ಪದ 2ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸ್ವಲ್ಪ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಓಕೆ, ಹಾಗೆ ಕ್ಲಾಸಸ್ ಸೇರಿಕೊಂಡಾಗ ನೀವು ಏಪ್ರಿಲ್ 20ನೇ ತಾರೀಕು ನಮ್ಮ 112ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ, ಭಾಳ ಸುಲಭವಾಗಿರ್ತಕ್ಕಂಥದ್ದು. ಕುಟುಂಬ ಸಮೇತರ ಕಲೀರಿ. ಕಾಳಸರ್ಪ ಇದೆಯಾ ಇಲ್ವಾ, ಅಥವಾ ಯಾವ ಯೋಗಗಳಿದೆ, ಯಾವುದು ಕೆಟ್ಟದಿದೆ, ಯಾವ ದಶ ಕೆಟ್ಟಿದೆ, ಹೇಗೆ ಪರಿಹಾರವನ್ನು ಮಾಡಿಕೊಂಡು ನಮ್ಮ ಜೀವನನ ತೃಪ್ತಿಕರವಾಗಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾರ್ಗ ಅಂತಂದರೆ ಅದು ನಮ್ಮ ನಕ್ಷತ್ರ ನಾಡಿ ತರಗತಿಗಳು. ಸೊ ಇವತ್ತೇ ಕಾಲ್ ಮಾಡಿ ನೋಂದಾಯಿಸ್ಕೊಳ್ಳಿ. ಏಪ್ರಿಲ್ 20ನೇ ತಾರೀಕು 112ನೇ ಬ್ಯಾಚ್ ನಡೀತಾ ಇದೆ. ನಿಮ್ಮ ಜೀವನ ನಿಮ್ಮ ಒಂದು ರೀತಿಯ ಶಾಂತಿಯನ್ನು ಹುಡುಕ್ತಕ್ಕಂಥ ಒಂದು ವಿಧಿವಿಧಾನ ನಮ್ಮ ನಕ್ಷತ್ರ ನಾಡಿಯಲ್ಲಿದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಗುರುಜಿ, ಸಾಕಷ್ಟು ವಿಚಾರ ತಿಳಿಸಿದ್ರಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಈವರೆಗೂ ಗುರೂಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಅಂಡ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಾಧವ್ ಜೋಶಿ ಅಂತ ಹೇಳಿ ಬಾಗಲಕೋಟೆಯಿಂದ ಬಂದಿದ್ದೀನಿ. ಸುಮಾರು ವರ್ಷದಿಂದ ಗುರುಜರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಅವ್ರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು, ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಇದೆಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪಾ ಅಂತಂದರೆ, ನಾನು ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಂದು ಜ್ಯೋತಿಷ್ಯದ್ದು ಒಂದು ಪುರೋಹಿತ ಒಂದು ಫ್ಯಾಮಿಲಿ ಅಂತ ಹೇಳ್ತೀನಿ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮುಂಚೆ ನಮ್ಮ ಅಜ್ಜವ್ರ ಕಾಲದಿಂದ ಹಿಡಿದು, ಅಜ್ಜವ್ರೇ ಲಾಸ್ಟ್ ಅಂತ ಅನ್ಕೋತೀನಿ, ಅವರ ನಂತರ ಒಂದು ಪೀಳಿಗೆ ಬರ್ತಕ್ಕಂಥ ನಮ್ಮ ಫಾದರ್ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ಅಥವಾ ಯಾರೇ ಆಗಿರ್ಬೋದು, ಅವರು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಅಷ್ಟೊಂದು ಆಸಕ್ತಿ ಕೊಡಲಿಲ್ಲ. ಕಾರಣಾಂತರದಿಂದ ಅವರು ಅಂದರೆ ಜಾಬಿಗೆ ಹೋಗ್ತಿದ್ರು, ಅದು ತಮ್ಮ ರೂಟೀನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಅಷ್ಟೊಂದು ಕಾನ್ಸಂಟ್ರೇಟ್ ಅದರಲ್ಲಿ ಮಾಡಲಿಲ್ಲ. ನಾನು ಕೂಡ ನಮ್ಮದು ಕಾಲೇಜ್ ಮುಗೀತು, ಅದೇ ರೀತಿ ಬೇರೆ ಕಂಪ್ನಿಲೆಲ್ಲ ವರ್ಕ್ ಮಾಡಿದ್ವಿ. ಬಟ್ ಜ್ಯೋತಿಷ್ಯ ಅಂತ ಬಂದಾಗ ಜನ ನಮ್ಮ ಮನೆಗೆ ಕೇಳಿಕ್ ಬಂದಾಗ ಎಷ್ಟೋ ಸರಿ ನನ್ನ ಮನಸ್ಸಿನಲ್ಲಿ ಏನಾಗ್ತಿತ್ತು, ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದ ಕಾರಣ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ. ಬೇರೆ ಕಡೆ ಹೋಗಿ ನೀವು ಕೇಳ್ಕೊಳ್ಳಿ, ಆ ಥರ ಹೇಳಲ್ಲ ಅಂತಂತೇಳಿ. ಆದರೆ ಒಂದು ಕಡೆ ಒಂದು ಸೈಡ್